ಇದನ್ನ ಕಾನೂನುಬದ್ಧವಾಗಿ ನಾವು ಮಾಡೋದಿದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ನಡಿಲೇಬೇಕು. ಇದಕ್ಕೆ ಪುನರ್ವಿಂಗಡಣೆ ಅದು ಇದು ಅನ್ನೋದು ನಮ್ಮ ಶಾಸನ ಸಭೆಗಳಿಗೆ ಯಾವುದು ಪುನರ್ವಿಂಗಡಣೆ ನೆಪಕ್ಕಾಗಿ ಮುಂದೂಡಿಕೆ ಆಗೋದಿಲ್ಲ, ಅದು ಆಯಾ ಕಾಲದಲ್ಲಿ ನಡೆಯುತ್ತೆ. ಆದರೆ ನಾವು ಯಾಕೆ ನಮ್ಮ ಕೆಳ ಹಂತದ ಅಧಿಕಾರ ವಿಕೇಂದ್ರೀಕರಣ ಅನ್ನುವಂಥ ದೊಡ್ಡ ಆಶಯವನ್ನು ಹೊಂದಿರತಕ್ಕಂಥ ನಿರ್ಧಾರಗಳು ಆದ ನಂತರವೂ ಕೂಡ ಯಾಕೆ ಈ ರೀತಿಯಾದಂತಹ ಮುಂದೂಡಿಕೆಗಳಾಗ್ತವೆ ಖಂಡ್ರೆ ಅವರೇ? ನೋಡಿ, ಕೆಲವೊಂದು ಸಲ ಅನಿವಾರ್ಯ ಕಾರಣಗಳಿಗಾಗಿ ಪರಿಸ್ಥಿತಿ ಬರ್ತದೆ. ಅನೇಕ ಸಲ ಏನಾಗುತ್ತೆ ಅಂತ ಹೇಳಿದರೆ, ಈಗ ನಾವು ಬೀದರ್ ಉದಾಹರಣೆಗೆ, ಬೀದರನ್ನು ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಹೌದು, ಅನೇಕ ಕಡೆ ಗ್ರಾಮ ಪಂಚಾಯತಿಗಳನ್ನು, ಗ್ರಾಮ ಪಂಚಾಯತಿಗಳ ಸಂಖ್ಯೆ, ಆ ಗ್ರಾಮಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತ ಹೇಳಿದರೆ ಪಟ್ಟಣ ಪಂಚಾಯತಿ ಮಾಡಬೇಕು, ಪುರಸಭೆ ಮಾಡಬೇಕು ಅನ್ನುವಂಥ ಬೇಡಿಕೆ ಇರ್ತದೆ. ಹೀಗಾಗಿ ಸುಮಾರು ಈಗ ನೋಡಿ 5,928 ಗ್ರಾಮ ಪಂಚಾಯತಿಗಳಿದ್ದಾವೆ. ಹಿಂದೆ 6,000ಗಿಂತಲೂ ಜಾಸ್ತಿ ಇದ್ದವು, ಈಗ ಕಡಿಮೆ ಆಗಿದ್ದಾವೆ. ಅಂದರೆ ಅರ್ಥ, ಈಗ ನಗರೀಕರಣ ಜಾಸ್ತಿ ಆಗಿದೆ. ಜನ ಗ್ರಾಮೀಣ ಭಾಗದಿಂದ ನಗರಕ್ಕೆ ವಲಸೆ ಬರ್ತಾ ಇದ್ದಾರೆ, ಶಿಕ್ಷಣಕ್ಕಾಗಿ, ಉದ್ಯೋಗಕ್ಕಾಗಿ. ಒತ್ತಡ ಜಾಸ್ತಿ ಆಗ್ತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯತಿಗಳು ಕಾರ್ಯನಿರ್ವಹಣೆ ಮಾಡುವಂಥದ್ದು ಕಷ್ಟ ಆಗ್ತದೆ. ಅದನ್ನು ಮೇಲ್ದರ್ಜೆಗೇರಿಸುವಂಥ ಸಂದರ್ಭದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗುತ್ತೆ. ಕ್ಷೇತ್ರ ಪುನರ್ವಿಂಗಡಣೆ ಮಾಡುವಂಥದ್ದಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ. ಹೀಗಾಗಿ ಜಾಸ್ತಿ ಸಮಯ ಆಗಿದೆ. ಈಗ ಆದಷ್ಟು ಶೀಘ್ರದಲ್ಲಿ ಚುನಾವಣೆ ಮಾಡ್ತೇವೆ. ತಾವು ರಾಜಕೀಯದ ವಿಚಾರಗಳಿಗೆ ಬಂದಾಗ ತಮ್ಮ ತಂದೆಯವರು ಕರ್ನಾಟಕದ ಒಬ್ಬ ಪ್ರಭಾವಿ ನಾಯಕನಾಗಿ ಕೆಲಸ ಮಾಡಿದಂಥವ್ರು, ಶತಾಯುಷಿಯಾಗಿ ಜೀವಿಸಿ ಇತ್ತೀಚೆಗಷ್ಟೇ ಲಿಂಗೈಕ್ಯರಾದರು. ತಮ್ಮ ತಂದೆ ತಮಗೆ ಯಾವ ರೀತಿಯಾದಂತಹ ಒಂದು ಮಾದರಿ ಅಂತೇಳಿ ತಮ್ಗೆ ಅನಿಸುತ್ತೆ? ತಮ್ಮ ಜೀವನದ ಮೇಲೆ ಅವರ ಪ್ರಭಾವವನ್ನು, ಭೀಮಣ್ಣ ಖಂಡ್ರೆ ಅವ್ರನ್ನ ಹೇಗೆ ತಾವು ನೆನಪು ಮಾಡ್ಕೊಳ್ತೀರಿ? ನನ್ನ ಜೀವನದ ಮೇಲೆ ನಮ್ಮ ತಂದೆಯವರ ಅಪಾರವಾದಂಥ ಪ್ರಭಾವ ಇದೆ. ನನ್ನ ಜೀವನದಲ್ಲಿ ನನಗೆ ರೋಲ್ ಮಾಡೆಲ್ಲೇ, ನಮಗೆ ಆದರ್ಶ ಅಂತ ಹೇಳಿದ್ರೆ ನಮ್ಮ ತಂದೆಯವರಾದ ಲಿಂಗೈಕ್ಯ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು. ನಾನು ಅಲ್ಲೇ ಮನೆಯಲ್ಲೇ ಬೆಳೆದಿದ್ದೇನೆ, ಬಾಲ್ಕಿಯಲ್ಲೇ ವಿದ್ಯಾಭ್ಯಾಸ ಮಾಡಿದ್ದೇನೆ. ಅವರ ಹೋರಾಟ ನೋಡಿದ್ದೇನೆ, ಅವರ ಸಂಘರ್ಷ ನೋಡಿದ್ದೇನೆ, ಅವರ ಸರಳತೆ ನೋಡಿದ್ದೇನೆ. ಅವರು ಇವತ್ತು ನಮಗೆಲ್ಲ ವೇದಿಕೆ ಸಿಕ್ಕಿದೆ. ಅವರು ಸ್ವಂತ ಪರಿಶ್ರಮದ ಆಧಾರದ ಮೇಲೆ ಇವತ್ತು ಅವರು ಏನು ಸ್ವಾತಂತ್ರ್ಯ ಸೇನಾನಿಗಳಾಗಿದ್ದರು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ನೈಜಾಮನ ವಿರುದ್ಧ ಹೋರಾಟ ಮಾಡಿದ್ದಾರೆ, ಕಲ್ಯಾಣ ಕರ್ನಾಟಕ ವಿಮೋಚನೆಗಾಗಿ ಹೋರಾಟ ಮಾಡಿದ್ದಾರೆ, ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ. ಆ ಭಾಗದಲ್ಲಿ ಶೈಕ್ಷಣಿಕ ಪ್ರಗತಿಯಿಂದಲೇ ಅಭಿವೃದ್ಧಿ ಆಗ್ತದೆ ಅಂತೇಳಿ ಹೇಳಿ ಇವತ್ತು ನಮ್ಮ ಗುರುಗಳ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರ ಅವರು ನಮ್ಮ ಗುರುಗಳು, ನಮ್ಮ ತಂದೆಯವರ ಗುರುಗಳು. ಇವತ್ತು ಅವರ ಸಾನ್ನಿಧ್ಯದಲ್ಲಿ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ಇವತ್ತು ಅನೇಕ ಬಡ ಮಕ್ಕಳಿಗೆ ವಸತಿ ನೆಲೆಗಳನ್ನು ಮಾಡಿ, ಹಿಂದೆ ಸರ್ಕಾರ ಮಾಡದೇ ಇರುವಂಥ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಇವತ್ತೇನು ನಮ್ಮಲ್ಲಿ ಕೃಷಿ ಆಧಾರಿತವಾದಂಥ ಒಂದು ಕೈಗಾರಿಕೆಗಳು, ಸಕ್ಕರೆ ಕಾರ್ಖಾನೆನೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಜನ ಆ ಬೆಲ್ಲ ಮಾಡಿ ಅದು ವಿಷ ಆಗ್ತಾಯಿತ್ತು. ಪ್ರಪ್ರಥಮ ಬಾರಿಗೆ 70ರ ದಶಕದಲ್ಲಿ ಒಂದು ಕಾರ್ಖಾನೆ ಇರಲಿಲ್ಲ. ನಮ್ಮ ತಂದೆಯವರು ಮನೆ ಮನೆಗೆ ಹೋಗಿ ಶೇರುಹಣ ಸಂಗ್ರಹಣೆ ಮಾಡಿ ಅದನ್ನು ಇವತ್ತು ಆ ಕಾರ್ಖಾನೆ ನಿರ್ಮಾಣ ಮಾಡಿ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟು ರೈತರಿಗೆ ಸಹಾಯ ಮಾಡಿ, ರೈತರ ಮಕ್ಕಳು ಇವತ್ತು ಏನಾದರೂ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಅವರ ಅಮೋಘವಾದಂಥ ಒಂದು ಸೇವೆ ಇದೆ ಅಂತ ಹೇಳಬಹುದು. ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಸಹಿತ ಅನುಭವ ಮಂಟಪ ನಿರ್ಮಾಣ ಅವರ ಗುರುಗಳು, ನಮ್ಮ ಗುರುಗಳು ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು, ಅವ್ರ ಸಂಕಲ್ಪ ಇತ್ತು ಮಾಡಬೇಕು ಅಂತೇಳಿ. ಅಂದರೆ ಅಲ್ಲಿ ಹೋಗಿ ಬಸವ ಕಲ್ಯಾಣಿಗೆ ಪಾದಯಾತ್ರೆ ಮುಖಾಂತರ ಉಪವಾಸ ಮಾಡಿ ಅಲ್ಲಿ ಹೋಗಿ ಹಣ ಸಂಗ್ರಹಣೆ ಮಾಡಿ ಸ್ವಂತ ಹಣನೂ ಕೊಟ್ಟು ಅಲ್ಲಿ ಇವತ್ತು ಸುಮಾರು 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ನಾವು ಆಧುನಿಕ ಅನುಭವ ಮಂಟಪ ನಿರ್ಮಾಣ ಮಾಡ್ತಾ ಇದ್ದೇವೆ. 75% ಪೂರ್ತಿಯಾಗಿದೆ. ಮುಂದಿನ ವರ್ಷ ಲೋಕಾರ್ಪಣೆ ಮಾಡ್ತೀವಿ. ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು ಒಂದು ಐಕಾನಿಕ್ ಬಿಲ್ಡಿಂಗ್ ಬರ್ತಾ ಇದೆ. ಬಿಲ್ಡಿಂಗ್ ಅಷ್ಟೇ ಅಲ್ಲ, ಅದು ಒಂದು ಅಧ್ಯಯನದ ಕೇಂದ್ರ ಆಗ್ತದೆ, ಧಾರ್ಮಿಕ ಆಧ್ಯಾತ್ಮಿಕ ಪ್ರವಾಸಿ ಕೇಂದ್ರವನ್ನಾಗಿ ಪರಿವರ್ತನೆ ಆಗ್ತದೆ ಬೀದರ್ ಜಿಲ್ಲೆಯಲ್ಲಿ. ಅಂಥದಕ್ಕೆ ಮೂಲ ಬುನಾದಿ ಹಾಕಿದಂಥವ್ರು ಅಂತ ಹೇಳಿದರೆ ನಮ್ಮ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು, ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು, ಅವರೆಲ್ಲರ ಸಂಗಡಿಗರು. ಇವತ್ತು ಅದನ್ನು ಮಾಡಿದಂಥದ್ದು, ನೀರಾವರಿ ಯೋಜನೆಗಳು ತಂದಂಥದ್ದು, ಮತ್ತು ಅವರ ಒಂದು ಜಾತ್ಯತೀತ ವಿಚಾರ, ಅವರ ಸರಳತೆ, ಅವರ ಸಹಜತೆ, ಅವರ ಶ್ರಮ, ಕಾಯಕವೇ ಕೈಲಾಸ ಅನ್ನೋದರಲ್ಲಿ ಅವರು ನಂಬಿಕೆ ಇಟ್ಕೊಂಡಂಥವರು. ಇವತ್ತು ಯಾವಾಗಲೂ ಬಡವರ ಬಗ್ಗೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋವಂಥದ್ದು. ನನಗೂ ಹೇಳ್ತಿದ್ರು, ಯಾರೇ ಅನ್ಯಾಯ ಮಾಡಲಿ, ಅನ್ಯಾಯ ಮಾಡಿದ್ದು
ಸಹಿಸೋದು ಸಹಿತ ಅದು ಅನ್ಯಾಯ ಮಾಡಿದಂಗೆ. ಅದಕ್ಕೆ ನಿಮ್ಮ ಎದುರುಗಡೆ ಯಾರಾದರೂ ಅನ್ಯಾಯ ಮಾಡಿದರೆ ಸುಮ್ಮನೆ ಕೂತ್ರೆ ನೀವು ಅದರಲ್ಲಿ ಭಾಗಿಯಾಗಿದ್ದಂಗೆ. ಅದಕ್ಕೆ ಪ್ರತಿಭಟನೆ ಮಾಡಬೇಕು, ಹೋರಾಟ ಮಾಡಬೇಕು ಅನ್ನುವಂಥದ್ದು ಅವರ ಒಂದು ಸಂಕಲ್ಪವಾಗಿತ್ತು. ವಿಧಾನಸಭೆ ಸದಸ್ಯರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಮಂತ್ರಿಯಾಗಿಯೂ ಅವರು ಸೇವೆಯನ್ನು ಮಾಡಿದ್ದಾರೆ. ಸಮಾಜದ ಬಗ್ಗೆ ಭಾಳ ಕಳಕಳಿ ಇತ್ತು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಸುಮಾರು 12 ವರ್ಷ ಅಧ್ಯಕ್ಷರಾಗಿ ಎಲ್ಲ ಒಳಪಂಗಡಗಳನ್ನು ಒಗ್ಗೂಡಿಸಬೇಕು, ಸಮಾಜ ಸಂಘಟನೆ ಆದರೆ ಇವತ್ತು ಇಡೀ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ, ದೇಶಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಅವರ ಒಂದು ಅನಿಸಿಕೆ ಆಗಿತ್ತು. ಹೀಗಾಗಿ ಎಲ್ಲರನ್ನು ಒಗ್ಗೂಡಿಸಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಮತ್ತು ಮಠಮಾನ್ಯಗಳು ಇವತ್ತು ಏನು ವೀರಶೈವ ಲಿಂಗಾಯತ ಸಮುದಾಯದ ಮಠಮಾನ್ಯಗಳ ಅಪಾರವಾದಂಥ ಒಂದು ಕೊಡುಗೆ ಇದೆ. ಇವತ್ತು ಅನೇಕ ಮಠಗಳು, ಎಲ್ಲ ಸಮುದಾಯದ ಮಠಗಳು ಧಾರ್ಮಿಕ ಜಾಗೃತಿಯಲ್ಲಿ ತಮ್ಮ ತಮ್ಮ ತತ್ವದ ಪ್ರಸಾರದಲ್ಲಿ ತೊಡಗಿಸಿಕೊಂಡಿದ್ದರು. ಇವತ್ತು ಲಿಂಗಾಯತ ವೀರಶೈವ ಮಠಮಾನ್ಯಗಳು, ಸಂಘ ಸಂಸ್ಥೆಗಳು ಹೆಚ್ಚಿನ ರೀತಿಯಲ್ಲಿ ಸಾಮಾಜಿಕ ವಿಷಯಗಳನ್ನು ತೆಗೆದುಕೊಂಡು ಸಾಮಾಜಿಕ ಸುಧಾರಣೆ ಆಗಬೇಕು ಅಂತೇಳಿ ಶಿಕ್ಷಣಕ್ಕೆ ಮತ್ತು ಇವತ್ತು ದಾಸೋಹಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ಆಶ್ರಯ ಕೊಟ್ಟು ದಾಸೋಹ ಮಾಡಿ ಅವ್ರಿಗೆ ಶಿಕ್ಷಣ ಕೊಟ್ಟು ಇವತ್ತೇನು ನವಭಾರತ, ನವಕರ್ನಾಟಕ ನಿರ್ಮಾಣ ಮಾಡೋದರಲ್ಲಿ ಭಾಳ ದೊಡ್ಡ ಮಟ್ಟದ ಈ ಸಮುದಾಯದ ಎಲ್ಲರ ಕೊಡುಗೆ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಭಾವನೆ ಆಗಿದೆ. ಅದನ್ನು ಅವರು ಬಲವರ್ಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥವರು. ಶತಾಯುಷಿಗಳಾಗಿದ್ದರು. 100 ವರ್ಷ, 102 ವರ್ಷ ಅವರು ಬದುಕಿ ಬಾಳಿದ್ದಾರೆ. ಮತ್ತು ಅವರು ನಮಗೆಲ್ಲರಿಗೆ ಆದರ್ಶ ಇದ್ದಾರೆ. ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ದರೂ ಅವರಿಗೆ ನಾನು ಸ್ಮರಿಸ್ತೇನೆ. ಮತ್ತು ಇವತ್ತು ನಾನು ಈ ಮಟ್ಟದಲ್ಲಿ ಬೆಳೆದಿದ್ದೇನೆ, ಈ ಮಟ್ಟಕ್ಕೆ ಬಂದಿದ್ದೇನೆ. ಒಂದು ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದೇನೆ, ರಾಜ್ಯ ಮಟ್ಟದಲ್ಲಿ ಸೇವೆ ಮಾಡ್ತಾ ಇದ್ದೇನೆ, 4 ಸಲ ಶಾಸಕನಾಗಿದ್ದೇನೆ, ಇವತ್ತು ಮಂತ್ರಿ 3ನೇ ಸಲ ಮಂತ್ರಿ ಆಗ್ತಾ ಇದ್ದೇನೆ. ಅದಕ್ಕೆಲ್ಲ ನಮ್ಮ ತಂದೆ ತಾಯಿಗಳ, ನಮ್ಮ ಗುರುಗಳ ಆಶೀರ್ವಾದ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಮಕ್ಕಳಿಗೆ ಅಪ್ಪನ ಮೇಲೆ ಹೆಚ್ಚು ಪ್ರೀತಿ ಇದ್ದಿದ್ದು, ಅಮ್ಮ ಹೆಚ್ಚು ನೋಡ್ಕೊಳ್ತಿದ್ದಿದ್ದು? ಸಹಜವಾಗಿ ಅಮ್ಮನ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ ಅಲ್ವಾ? ಯಾಕೆಂದರೆ ಈಗ ನನ್ನ ಮಗ ಸಂಸದನಾಗಿದ್ದಾನೆ. ಹೌದು. ಅವನು ಹೇಳ್ತಾನೆ, ನಾನು ಸಂಸದನಾಗಲಿಕ್ಕೆ ಕಾರಣ ನಮ್ಮ ತಾಯಿ ಅಂತ ಹೇಳಿ. ಅದಕ್ಕೆ ದೊಡ್ಡ ಮಗ ಡಾಕ್ಟರ್ ಇದ್ದಾನೆ, PG ಮಾಡಿದ್ದಾನೆ, DM ಮಾಡ್ತಾ ಇದ್ದಾನೆ. ಈಗ DM ಮಾಡ್ತಾ ಇದ್ದಾನೆ. 2 ಮಕ್ಕಳು ನನಗೆ, 2 ವಿದ್ಯಾಭ್ಯಾಸ ಮಾಡಿದ್ದಾರೆ.